ನಾಳೆ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ನಾಳೆ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ. ದೇವೇಗೌಡರ ಮನೆಗೆ ಬಂದ ಎಚ್.ಡಿ.ಕೆ, ರೇವಣ್ಣ, ಅಶೋಕ್. ಮಾಜಿ ಪ್ರಧಾನಿ ಜೊತೆ ನಾಯಕರ ಮಹತ್ವದ ಸಭೆ. ಹೊಳೆನರಸೀಪುರ ಕೇಸ್ನಲ್ಲಿ ತೀರ್ಪು ಕಾಯ್ದಿರಿಸಿರುವ ಕೋರ್ಟ್. ರೇವಣ್ಣಗೆ ನಾಳೆ ಏನಾಗುತ್ತೋ ಅನ್ನೋ ಟೆನ್ಷನ್. ವಕೀಲರ ಜೊತೆ ಚರ್ಚೆ ಮಾಡಲಿರುವ ಮಾಜಿ ಸಚಿವ. ಒಟ್ಟಾರೆ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ಎಚ್.ಡಿ. ರೇವಣ್ಣ ಅವರ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ನಾಳೆ ಮಧ್ಯಾಹ್ನದ ಒಳಗಡೆ ನಿರ್ಧಾರ ಆಗುವ ಸಾಧ್ಯತೆ ಇದೆ. ದೇವೇಗೌಡರ ಮನೆಗೆ ಎಚ್.ಡಿ.ಕೆ ಅವರು ಆಗಮಿಸಿದ್ದಾರೆ, ಹಾಗೇನೆ ರೇವಣ್ಣ ಕೂಡ ಆಗಮಿಸಿದ್ದಾರೆ, ಅಶೋಕ್ ಅವರು ಕೂಡ ಆಗಮಿಸಿದ್ದಾರೆ. ಮಾಜಿ ಪ್ರಧಾನಿ ಜೊತೆ ನಾಯಕರು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಎಚ್.ಡಿ. ದೇವೇಗೌಡರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಒಟ್ಟಾರೆ ಮಹತ್ವದ ಸಭೆ ನಡೆದಿದೆ. ಹೊಳೆನರಸೀಪುರ ಕೇಸ್ನಲ್ಲಿ ಏನೊಂದು ತೀರ್ಪನ್ನ ಕಾಯ್ದಿರಿಸಿರುವಂತಹ ಕೋರ್ಟ್. ರೇವಣ್ಣಗೆ ನಾಳೆ ಏನಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಇದರ ಜೊತೆಗಿದೆ. ವಕೀಲರ ಜೊತೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ನಾಳೆ ಎಚ್.ಡಿ. ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಯ ಒಳಗಡೆ ಒಂದು ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಇದೀಗ ಜೈಲಿನಿಂದ ಬೇಲಿಂದ ಹೊರಗಡೆ ಬಂದಿದ್ದಾರೆ. ಬೇಲ್ ಮುಖಾಂತರವಾಗಿ ರೇವಣ್ಣ ಅವರು ಹೊರಗಡೆ ಬಂದಿರುವಂತದ್ದು. ಹಾಗೇನೆ ದೇವೇಗೌಡರ ಮನೆಗೆ ಎಚ್.ಡಿ.ಕೆ ಅವರು ಕೂಡ ಆಗಮಿಸಿದ್ದಾರೆ. ಇದರ ಜೊತೆಗೆ ರೇವಣ್ಣ ಹಾಗೇನೆ ಅಶೋಕ್ ಅವರು ಆಗಮಿಸಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಮಾತುಕತೆಯನ್ನ, ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ದಾರೆ. ವಕೀಲರ ಜೊತೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನ ಕೂಡ ನಡೆಸಿರುವಂತಹ ಸಾಧ್ಯತೆ ಇದೆ. ರೇವಣ್ಣಗೆ ನಾಳೆ ಏನಾಗುತ್ತೆ ಅನ್ನೋ ಟೆನ್ಷನ್ ಒಂದು ಕಡೆ ಇರುವಂತಹದ್ದು. ಹಾಗೇನೆ ಮಾಜಿ ಪ್ರಧಾನಿಯವರ ಜೊತೆ ಈ ನಾಯಕರು ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ.